ಅಸ್ಸಲಾಮು ಅಲೈಕುಮ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀರಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇಷ್ಟೆಲ್ಲ ಒಂದೇ ಫ್ಯಾಮಿಲಿನ ಪರ್ಚೇಸ್ ಮಾಡಿದ್ದಾರೆ. ಫಸ್ಟು ಅವರು ಮನೆಯಲ್ಲಿ ದೊಡ್ಡವ್ರು ಯಾರಿದ್ದಾರೆ ಅವರು ಅಕ್ಕ ಅಂತೆ, ಅವರು ತೊಗೊಂಡಿದ್ದಾರೆ. ಅವ್ರಿಗೆ ತೊಗೊಂಡು ಒಂದು ವಾರದಲ್ಲೇ ರಿಸಲ್ಟ್ ಸಿಕ್ಕಿದ ಮೇಲೆ ಅವ್ರದ್ದು ಇಡೀ ಫ್ಯಾಮಿಲಿಗೆ ಹೇಳಿದ್ದಾರೆ. ಇಡೀ ಫ್ಯಾಮಿಲಿಗೆ ಹೇಳಿ ಒಬ್ಬರೇ ಇಷ್ಟೆಲ್ಲ ಆರ್ಡರ್ನ ಮಾಡ್ಕೊಂಡಿದ್ದಾರೆ. ಅವ್ರು ಬಂದು ಗದಗ ಜಿಲ್ಲೆ ಅವರು. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್. ಯಾಕೆಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ನಾವು ಚೆನ್ನಾಗಿದ್ರೆ ಮಾತ್ರ ಸಾಕು, ಬೇರೆಯವ್ರಿಗೆ ಯಾಕೆ ಹೇಳಬೇಕು, ಯಾಕೆ ಬಿಡಬೇಕು, ನಮಗೆ ಮಾತ್ರ ಒಳ್ಳೇದಾದರೆ ಸಾಕು ಅನ್ನೋ ಕಾಲದಲ್ಲಿ ನಿಮಗೆ ಒಳ್ಳೇದಾದ ಮೇಲೆ ನಿಮ್ಮ ಇಡೀ ಫ್ಯಾಮಿಲಿಗೆ ಹೇಳಿದಾರಲ್ಲ, ನನಗೆ ಏನೋ ಗ್ರೇಟ್ ಫೀಲ್ ಅನಿಸ್ತು. ನಿಮ್ಮ ಬಗ್ಗೆ ಮಾತಾಡಬೇಕು ಅನಿಸ್ತು. ಬಟ್ ನೀವು ನನ್ನ ಹೆಸರೆಲ್ಲ ಹೇಳಬೇಡಿ ಸಿಸ್ಟರ್, ಬೇಡ ಅಂತ ಹೇಳಿದ್ರಿ. ಹೌದು, ಕೆಲವರು ಮುಜುಗರ ಪಡ್ತೀರಾ, ಪರವಾಗಿಲ್ಲ, ನಿಮ್ಮ ಹೆಸರೇ ಹೇಳಲ್ಲ. ಆದರೆ ಥ್ಯಾಂಕ್ಸ್ ಅಂತೂ ನಾನು ಹೇಳ್ತೀನಿ. ಯಾಕೆಂತ ಹೇಳಿದ್ರೆ ಇಷ್ಟು ಒಳ್ಳೆ ಹೆಣ್ಮಗಳು, ಖುಷಿಯಾಗುತ್ತೆ ನನಗೆ. ತುಂಬ ಜನ ಹೇಳ್ತಾರೆ, ಹೇಳಲ್ಲ ಅಂತಲ್ಲ, ಆದರೆ ನೀವು ಇಡೀ ಫ್ಯಾಮಿಲಿಗೆ ಹೇಳಿ ಕೊಡಿಸ್ತಾ ಇದ್ದೀರಾ ನೀವು. ಖುಷಿ ಆಯಿತು. ಏನೋ ಒಂಥರ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನಿಸ್ತು. ನೋಡಿ, ಈ ಸ್ಫಟಿಕ ಕಲ್ಲು ತೊಗೊಂಡಿದ್ರು ಅವರು. ಫಸ್ಟು ಒಂದು ಶಾಪಿಗೆ ತೊಗೊಂಡ್ರು. ಅದಾದಮೇಲೆ ಶಾಪಿಗೆ ಅಂದರೆ ಗ್ಯಾರೇಜ್ ಇತ್ತು ಅವ್ರದ್ದು. ಗ್ಯಾರೇಜಿಗೆ ಕಟ್ಟಿ ಅವ್ರಿಗೆ ಒಂದೇ ವಾರದಲ್ಲಿ ತುಂಬ ಒಳ್ಳೆಯ ರಿಸಲ್ಟ್ ಬಂದಿದೆ. ತುಂಬ ಚೆನ್ನಾಗಿ ಬಿಸ್ನೆಸ್ ಆಗ್ತಾಯಿದೆ. ತುಂಬ ಅಂದರೆ ತುಂಬ ಪಾಸಿಟಿವ್ ಆಗಿ ಅನಿಸ್ತಾ ಇದೆ ನನಗೆ ಅಂತ ಹೇಳಿಬಿಟ್ಟು ಅವರು ಇಡೀ ಫ್ಯಾಮಿಲಿಗೆ ಕೊಡಿಸಿದ್ದಾರೆ. ಖುಷಿ ಆಯಿತು ಮ್ಯಾಮ್. ನಿಮ್ಮನ್ನ ಏನು ಹೇಳಬೇಕು ಅಂತಲೇ ನನಗೆ ಅರ್ಥ ಆಗ್ತಾಯಿಲ್ಲ. ತುಂಬ ಒಳ್ಳೆಯವರು ನೀವು ಅಂತ ನಾನು ಹೇಳ್ತೀನಿ ಅಷ್ಟೇ. ಅವರಿಗೂ ಕೂಡ ಒಳ್ಳೆಯದಾಗಲಿ. ನಾನು ಅವ್ರಿಗೂ ಕೂಡ ದುವಾ ಮಾಡಿ ಕಳಿಸ್ಕೊಡ್ತೀನಿ. ಅವರಿಗೂ ನಿಮಗೆ ಹೇಗೆ ಒಳ್ಳೆಯದಾಗಿರಲಿ. ನಿಮ್ಮನ್ನು ನಂಬಿ ಇಷ್ಟು ಜನ ನಿಮ್ಮನ್ನು ನಂಬಿ ತೊಗೊಂಡಿದ್ದಾರೆ ಅಂತ ಹೇಳಿದ್ರೆ ಖಂಡಿತ ಅವರಿಗೂ ಕೂಡ ಒಳ್ಳೆಯದಾಗಲಿ. ಅವ್ರಿಗೂ ಒಳ್ಳೆಯದಾದ್ಮೇಲೆ ನನಗೆ ಇನ್ಫಾರ್ಮ್ ಮಾಡಿ. ಖುಷಿಯಾಗುತ್ತೆ ನನಗೆ, ಯಾರಿಗೆಲ್ಲ ಒಳ್ಳೆಯದಾಗಿದೆ ಮತ್ತು ಎಷ್ಟು ಬೇಗ ರಿಸಲ್ಟ್ ಸಿಕ್ಕಿದೆ ಮತ್ತು ಎಷ್ಟು ದಿನಕ್ಕೆ ರಿಸಲ್ಟ್ ಸಿಕ್ಕಿದೆ ಅನ್ನೋದು ಕೂಡ ನನ್ನ ಜೊತೆ ಹಂಚ್ಕೊಳ್ಳಿ. ಎಲ್ಲರಿಗೂ ಒಂದೇ ರೀತಿ ಸಿಗಲ್ಲ, ಅದನ್ನು ಮಾತ್ರ ನಾನು ಹೇಳೋಕ್ಕಾಗಲ್ಲ. ಕೆಲವ್ರಿಗೆ ಅವ್ರವ್ರ ಮನೇಲಿ ಯಾವ ಥರ ನೆಗೆಟಿವ್ ಎನರ್ಜಿಗಳಿದೆ ಆ ಪ್ರಕಾರ ರಿಸಲ್ಟ್ ಅನ್ನೋದು ಸಿಗುತ್ತೆ. ಎಷ್ಟು ದಿನಕ್ಕೆ ಯಾರ್ಯಾರಿಗೆ ಎಷ್ಟು ದಿನಕ್ಕೆ ಸಿಕ್ಕಿದೆ ಅನ್ನೋದು ಕೂಡ ನನ್ನ ಜೊತೆ ಹಂಚ್ಕೊಳ್ಳಿ. ಮತ್ತು ನಾನು ಹೇಳ್ಕೊಡೋ ಮೆಥಡನ್ನು ನೀವು ಪಾಲಿಸಿ ಅದನ್ನು.